ಖಾಸಗಿ ಕಂಪನಿಗಳಲ್ಲಿ 100% ಉದ್ಯೋಗ ಕನ್ನಡಿಗರಿಗೆ ನೀಡಲೇಬೇಕು. ಈ ಕೂಡಲೇ ರಾಜ್ಯ ಸರ್ಕಾರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಮಾಡಲೇಬೇಕು. ಈ ಕೂಡಲೇ ಡಾಕ್ಟರ್ ಸರೋಜಿನಿ ವರದಿ ಮಹಿಷಿ ಜಾರಿಗೆ ಮಾಡಲೇಬೇಕು. ಈ ಕೂಡಲೇ ಖಾಸಗಿಯ ಎಲ್ಲ ಉದ್ಯೋಗಗಳನ್ನು ಸಿ ಮತ್ತು ಡಿ ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಾತಿ ನೀಡಿದರೆ ಇಲ್ಲದಿದ್ದರೆ ಉದ್ಯೋಗ ಮೀಸಲಾತಿ ನೀಡಲೇಬೇಕು. ಈ ಕೂಡಲೇ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಲೇಬೇಕು. ಉದ್ಯೋಗ ಇಲ್ಲದಿದ್ದರೆ ರಕ್ತವನ್ನು ಚೆಲ್ಲುತ್ತೇವೆ. ಎಣ್ಣೆ ಬರಲು ಏತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಗೆಲ್ಲಬೇಕು. ಉದ್ಯೋಗ ಕನ್ನಡಿಗರಿಗೆ ನೀಡಿದರೆ ಶಾಂತಿ, 100% ಉದ್ಯೋಗ ಕನ್ನಡಿಗರಿಗೆ ಈ ಕೂಡಲೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ಈ ಕೂಡಲೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ಕೂಡಲೇ ಡಾಕ್ಟರ್ ಸರೋಜಿನಿ ವರದಿ ಜಾರಿ ಮಾಡಲೇಬೇಕು. ಕನ್ನಡಿಗರಿಗೆ ಮಲತಾಯಿತು ಅಂತ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಈ ಕೂಡಲೇ ಹೊರ ರಾಜ್ಯ ಬಂದಿರತಕ್ಕಂಥ ಕಂಪನಿಗಳಿಗೆ ಕನ್ನಡಿಗರಿಗೆ ಉದ್ಯೋಗ ನೀಡಲೇಬೇಕು. ಈ ಕೂಡಲೇ ಡಾಕ್ಟರ್ ಸರೋಜಿನಿ ವರದಿ ಜಾರಿ ಮಾಡಲೇಬೇಕು. ಸರ್ಕಾರ ಕಾನೂನಂತೆ ಕಾನೂನು ಕನ್ನಡ ವಿರೋಧಿ ಧರಣಿ ಮಾಡ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡ ವಿರೋಧಿ ರಾಜಕಾರಣಿಗಳಿಗೆ ಜಾರಿ ಮಾಡಲೇಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ನ್ಯಾಯಯುತ ಹೋರಾಟಕ್ಕೆ ಅಣ್ಣಾ ಟಿ ಎ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ರಕ್ತವನ್ನು ಚೆಲ್ಲುತ್ತೇವೆ. ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪರಮೋಚ್ಚ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಆದೇಶದಂತೆ ರಾಜ್ಯದ ಸಮಸ್ತ 31 ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಇಷ್ಟೇ, ಏನಿವತ್ತು ನಮ್ಮ ರಾಜ್ಯದ ನೆಲ ನೀರು ದಾರಿಗಳನ್ನು ಪಡೆದಿರ್ತಕ್ಕಂಥ ಅನೇಕ ಅನ್ಯ ರಾಜ್ಯದ ಖಾಸಗಿ ಕಂಪನಿಗಳಲ್ಲಿ 100% ಸಿ ಮತ್ತು ಡಿ ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಾತಿ ಇಡಬೇಕು. ಜೊತೆಗೆ ಇನ್ನಿತರ ಉದ್ಯೋಗಗಳಲ್ಲಿ 80% ಉದ್ಯೋಗಗಳನ್ನು ಕನ್ನಡದ ನಾಡಿನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಜೊತೆಗೆ ನಾವು 2012ರಿಂದ 14-15 3 ವರ್ಷಗಳ ಕಾಲ ಸತತ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಬೇಕಂತೇಳಿ ಭಾರಿ ದೊಡ್ಡ ಪ್ರತಿಭಟನೆ ರ್ಯಾಲಿ ಮೂಲಕ ನಾವು ಅನೇಕ ಈ ರಾಜ್ಯವನ್ನು ಆಳಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಮ್ಮ ನಾಯಕರ ನೇತೃತ್ವದಲ್ಲಿ ಮನವಿಯನ್ನು ಕೊಟ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಜಾರಿಗೆ ಮಾಡಲಿಕ್ಕೆ ಸಿದ್ಧರಿಲ್ಲ. ಯಾಕಂತಂದರೆ ಇವತ್ತು ವಿರೋಧ ಪಕ್ಷದವರು ಇರಲಿ, ಆಡಳಿತ ಪಕ್ಷದವರು ಇರಲಿ, ಕನ್ನಡದ ನೆಲದಲ್ಲಿರ್ತಕ್ಕಂಥ ತಾವೆಲ್ಲರೂ ಕನ್ನಡಿಗರ ಮಕ್ಕಳಿಗೆ ಉದ್ಯೋಗ ಸಿಗುವುದರಲ್ಲಿ
ತಾವು ಒಂದು ಏನು ವಿಧಾನಸಭೆಯ ಕಲಾಪದಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ಮಾಡಬೇಕು. ಜೊತೆಗೆ ಇವತ್ತು ನಮ್ಮ ಆಜುಬಾಜು ಇರ್ತಕ್ಕಂಥ ಅನೇಕ ರಾಜ್ಯಗಳಲ್ಲಿ ಉದಾಹರಣೆ ಮಧ್ಯಪ್ರದೇಶದ ರಾಜ್ಯದಲ್ಲಿ ಅಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆಯನ್ನು ಕೊಟ್ಟರು. ಏನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ 100% ಉದ್ಯೋಗಗಳನ್ನು ನಾವು ಮೀಸಲಾತಿ ಇಡ್ತೀವಿ ಅಂತೇಳಿ ಆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಎಲ್ಲ ಸಂಪೂರ್ಣ ಅವರ ಏನು ಸರ್ಕಾರ ಇದೆ, ಕನ್ನಡದ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ, ಕನ್ನಡಿಗರ ಮಕ್ಕಳ ಬಗ್ಗೆ ವಿಶ್ವಾಸವಿದೆ. ತಾವು ದಯಮಾಡಿ ಈ ಒಂದು ಡಾಕ್ಟರ್ ಸರೋಜಿನಿ ವಹಿಸಿ ವರದಿಯನ್ನು ಜಾರಿಗೆ ಮಾಡಬೇಕು. ಜೊತೆಗೆ ಏನು ವಿರೋಧ ಪಕ್ಷದಲ್ಲಿ ಕುಂತಿರ್ತಕ್ಕಂಥ ಆರ್ ಅಶೋಕ್ ಅವರು ಇದ್ದಾರೆ, ತಾವು ಕೂಡ ಒಳ್ಳೆಯ ಒಂದು ಕನ್ನಡದ ಅಭಿಮಾನಿಗಳ ಜೊತೆಗೆ ಕನ್ನಡದ ಮಕ್ಕಳ ರೈತರ ಒಂದು ಆಶಯವನ್ನು ಹೊತ್ತುಕೊಂಡಿರ್ತಕ್ಕಂಥವ್ರು. ತಾವೆಲ್ಲ ಒಗ್ಗಟ್ಟಾಗಿ ಪಕ್ಷ ಭೇದ ಭಾವವನ್ನು ಮರೆತು ಏನಿವತ್ತು ಕನ್ನಡಿಗರಿಗೆ ಉದ್ಯೋಗಗಳು C-D ಗ್ರೂಪ್ಗಳು ಇವತ್ತೇನು ಖಾಸಗಿ ಕಂಪನಿಗಳು ತಂದು ಇವತ್ತು ನೆಲೆಯನ್ನು ನಮ್ಮ ರಾಜ್ಯದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ನೀವು 100% ಉದ್ಯೋಗಗಳನ್ನು ಮೀಸಲಾತಿ ಇಡಬೇಕು. ಜೊತೆಗೆ ಇನ್ನಿತರ ದೊಡ್ಡ ಉದ್ಯೋಗಗಳನ್ನು 80% ಮೀಸಲಾತಿ ಜಾರಿಗೆ ಮಾಡಬೇಕಂತೇಳಿ ಇವತ್ತು ನಾವು ಇಲ್ಲಿ ಗದಗ ಜಿಲ್ಲಾ ಕಚೇರಿ ಮುಂದೆ ಧರಣಿ ಮೂಲಕ ಭಾರಿ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ಮುಂದೆ ನೀವು ಜಾರಿಗೆ ಮಾಡಲಿಲ್ಲ ಅಂದರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಳ್ಳುತ್ತಾ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ.